ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಸ್ನೇಹಿತರೆ, ಕನ್ನಡ ಅಂದರೆ ಭಾಷೆಯಲ್ಲ, ಅದು ಒಂದು ಮಂತ್ರ ಅಂತ ನಮ್ಮ ಕವಿ ಕುವೆಂಪು ಅವರು ಹೇಳ್ತಾರೆ. ಸ್ನೇಹಿತರೆ, ಇದನ್ನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬನ್ನಿ ಸ್ನೇಹಿತರೆ, ಕರ್ನಾಟಕ ಹುಟ್ಟಿದ ರಣರೋಚಕ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಕನ್ನಡಕ್ಕೆ 2000ದಿಂದ 2500 ವರ್ಷಗಳ ಇತಿಹಾಸವಿದೆ ಅಂತ ಅಂದಾಜು ಮಾಡಲಾಗಿದೆ. ಕನ್ನಡವನ್ನು ಅತ್ಯಂತ ಹಳೆಯ ಭಾಷೆಗಳ ಸಾಲಿಗೆ ಸೇರಿಸಲಾಗುತ್ತೆ. ಈ ಭರತ ಖಂಡದಲ್ಲಿ ಅತ್ಯಂತ ಹಳೆಯ ಭಾಷೆಗಳನ್ನು ಲೆಕ್ಕ ಹಾಕಿ ಹೇಳುವಾಗ ನಮ್ಮ ಕನ್ನಡಕ್ಕೆ 3ನೇ ಸ್ಥಾನವನ್ನು ಕೊಡಲಾಗುತ್ತೆ. ಇವತ್ತಿಗೆ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಿ 69 ವರ್ಷಗಳು ತುಂಬಿದೆ. 4 ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ನಮ್ಮ ಕನ್ನಡ ಭಾಷಿಕರ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಕನ್ನಡ ನಾಡು ಅಂತ ರೂಪವನ್ನು ಕೊಟ್ಟಿದ್ದು 1956ರ ನವೆಂಬರ್ 1ನೇ ತಾರೀಕು. ಕರ್ನಾಟಕ, ಕನ್ನಡ ನಾಡು, ಕರುನಾಡು, ಕಪ್ಪು ಮಣ್ಣಿನ ನಾಡು, ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ನಮ್ಮ ನಾಡು ಭಾರತದ ರಾಜ್ಯಗಳ ಪೈಕಿ ಒಂದು. ದೇಶದ ಪ್ರಗತಿಯಲ್ಲಿ ಕರ್ನಾಟಕ ಮಹತ್ವದ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ ಸ್ನೇಹಿತರೆ. ಭಾರತ ಎಂಬ ಸಮೃದ್ಧ ನೆಲದಲ್ಲಿ ಕರ್ನಾಟಕ ಇವತ್ತಿಗೂ ಅತ್ಯಂತ ಪ್ರಗತಿಶೀಲ ರಾಜ್ಯವಾಗಿ ಗುರುತಿಸಿಕೊಂಡಿದೆ. ಕರುನಾಡು ರಚನೆಯಾಗಿದ್ದು ನವೆಂಬರ್ 1, 1956ರಲ್ಲಿ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಭಾರತ ಅಧಿಕೃತವಾಗಿ ಸಂವಿಧಾನವನ್ನು ಒಪ್ಪಿಕೊಂಡು ಗಣರಾಜ್ಯವಾಗಿ ಬದಲಾಯಿತು. ಸ್ವಾತಂತ್ರ್ಯಕ್ಕೂ ಮುನ್ನ 565ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಸಂಸ್ಥಾನಗಳು ಇದ್ದುವು ಸ್ನೇಹಿತರೆ. ಅವುಗಳನ್ನು ಭಾಷೆಯ ಆಧಾರದ ಮೇಲೆ ಒಂದುಗೂಡಿಸುವ ಕೆಲಸವನ್ನು ಮಾಡಲಾಯಿತು. 1956ರ ಹೊತ್ತಿಗೆ ಒಂದು ಸ್ಪಷ್ಟ ರೂಪ ಸಿಕ್ತು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ರಾಜ್ಯಗಳಾಗಿ ರಚನೆಯಾದವು. 1956ರಲ್ಲಿ ಅಂದರೆ ಕನ್ನಡ ನಾಡು ಭಾಷಿಕರ ರಾಜ್ಯ ರಚನೆಯಾಯಿತು. ಇದನ್ನು ಕರ್ನಾಟಕ ಅಂತ ಕರೆಯುತ್ತಿರಲಿಲ್ಲ ಸ್ನೇಹಿತರೆ, ಬದಲಾಗಿ ಮೈಸೂರು ರಾಜ್ಯ ಅಂತ ಕರೆಯುತ್ತಿದ್ರು. 1947ರ ಸಮಯದಲ್ಲಿ ಕರ್ನಾಟಕವನ್ನು ಆಳುತ್ತಿದ್ದ ರಾಜ್ಯ ಮನೆತನಗಳ ಪೈಕಿ ಅತ್ಯಂತ ವಿಶಾಲವಾಗಿದ್ದು ಹಾಗೂ ಸಮೃದ್ಧವಾಗಿದ್ದು ನಮ್ಮ ಮೈಸೂರು ಸಂಸ್ಥಾನ ಮಾತ್ರ. ಹಾಗಾಗಿ ಇದನ್ನು ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಸ್ನೇಹಿತರೆ. ಸ್ವಾತಂತ್ರ್ಯ ಬಂದ ಸಮಯದಲ್ಲೂ ಇದನ್ನು ಮೈಸೂರು ರಾಜ್ಯ ಅಂತಲೇ ಗುರುತಿಸಲಾಗಿತ್ತು. ಹೀಗಾಗಿ ಮೊದಲಿಗೆ ಕನ್ನಡ ಭಾಷಿಕ ಪ್ರಾಂತ್ಯಗಳನ್ನು ಒಳಗೊಂಡ ಎಲ್ಲ ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಅವತ್ತಿನ ಬಾಂಬೆಯ ಪ್ರೆಸಿಡೆನ್ಸಿಯಲ್ಲಿ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ವಿಜಯಪುರ ಜಿಲ್ಲೆ ಮೈಸೂರು ರಾಜ್ಯಕ್ಕೆ ಸೇರಿಸಲಾಗಿತ್ತು. ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ದ ಅವತ್ತಿನ ಬೀದರ್, ಗುಲ್ಬರ್ಗ, ರಾಯಚೂರು ಮುಂತಾದವುಗಳನ್ನು ಮೈಸೂರು ವಿಲೀನ ಮಾಡಲಾಯಿತು. ಮದ್ರಾಸು ಸಂಸ್ಥಾನದಲ್ಲಿದ್ದ ಕೊಳ್ಳೇಗಾಲ ತಾಲೂಕನ್ನು ಮೈಸೂರು ಜಿಲ್ಲೆಗೆ ಸೇರಿಸಲಾಯಿತು. ರಾಯಲ್ ಸೀಮೆಯಲ್ಲಿದ್ದ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಬಳ್ಳಾರಿಯನ್ನು 1953ರಲ್ಲಿ ಮೈಸೂರಿನ ಭಾಗವನ್ನಾಗಿ ಮಾಡಲಾಯಿತು. ಆ ಮೂಲಕ ಭಾಷೆಯ ಆಧಾರದ ಮೇಲೆ ಕನ್ನಡ ತಾಯಿಯ ಮಕ್ಕಳೆಲ್ಲ ಒಂದಾದ್ರು. ಅಂದಾಗೆ ಈ ಏಕೀಕರಣ ಚಳುವಳಿ ಒಂದು ದಿನದಲ್ಲಿ ಆಗಿದ್ದಲ್ಲ ಸ್ನೇಹಿತರೆ. ಸ್ವಾತಂತ್ರ್ಯದ ಸಮಯದಲ್ಲೇ ಇದು ಮೊಳಕೆ ಒಡೆದಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಗಟ್ಟಿ ನೆಲ ಅಂತ ಕರೆಸಿಕೊಳ್ಳುವ ಉತ್ತರ ಕರ್ನಾಟಕ ಏಕೀಕರಣ ಆಂದೋಲನದಲ್ಲಿ ಕೂಡ ತನ್ನ ದಿಟ್ಟತನವನ್ನು ತೋರಿಸಿತು. ಉತ್ತರ ಕರ್ನಾಟಕವನ್ನು ಕರ್ನಾಟಕದ ಹೃದಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಕರ್ನಾಟಕ ಒಂದು ರಾಜ್ಯವಾಗಿ ಇವತ್ತು ಉಸಿರಾಡ್ತಾ ಇದೆ ಅಂದರೆ ಉತ್ತರ ಕರ್ನಾಟಕದ ಮಂದಿಯ ಗಟ್ಟಿತನದ ಹೋರಾಟವು ಕಾರಣ ಸ್ನೇಹಿತರೆ. ಕನ್ನಡದ ಪುರೋಹಿತರು ಎಂದು ಕರೆಸಿಕೊಳ್ಳುವ ಆಲೂರು ವೆಂಕಟರಾಯರು ಕನ್ನಡದ ಒಗ್ಗಟ್ಟಿಗೆ ಶ್ರೀಕಾರವನ್ನು ರಚಿಸಿದರು. ಹಾಗೆ ಅವತ್ತಿನ ಬಾಂಬೆ ಸರ್ಕಾರದಲ್ಲಿ ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿದ್ದ ಶಿಕ್ಷಣ ಪ್ರೇಮಿ ಗೋಕಾಕ್ನ ಡೆಪ್ಯೂಟಿ ಚನ್ನಬಸಪ್ಪನವರು ಆಂಗ್ಲ ಮರಾಠಿ ಮಾಧ್ಯಮಗಳ ನಡುವೆ ಕೂಡ ಕನ್ನಡ ಮಾಧ್ಯಮವನ್ನು ಶಾಲೆಗಳಿಗೆ ಪರಿಚಯಿಸಿದರು. ಇವರ ಜೊತೆ ಗುಡ್ಲಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಕಂಬ್ಳಿ, ಆರ್.ಕೆ. ದೇಶಪಾಂಡೆ, ರಂಗರಾವ್ ದಿವಾಕರ್, ಶ್ರೀನಿವಾಸರಾವ್ ಮಂಗಳಪಾಂಡೆ, ಕೆಂಗಲ್ ಹನುಮಂತರಾಯರು,
ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಟಿ ಮರಿಯಪ್ಪ, ಎ.ಕೆ. ವೀರನಗೌಡರು ಹಾಗೂ ನಮ್ಮ ಆನಕರು ಅವರು ಹೀಗೆ ಸಾಕಷ್ಟು ಮಹನೀಯರ ಶ್ರಮದ ಫಲವಾಗಿ ಏಕೀಕರಣಕ್ಕೂ ಒಂದು ರೂಪ ಸಿಕ್ತು. ಇನ್ನು ಸಾಹಿತಿಗಳ ನೆಲ ಅಂತ ಕರೆಸಿಕೊಳ್ಳುವ ಧಾರವಾಡ ಕೂಡ ಏಕೀಕರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತು. ಅಲ್ಲಿನ ವಿದ್ಯಾರ್ಥಿಗಳ ಸಂಘ ಕನ್ನಡ ಚಳುವಳಿಯನ್ನ ಹೊಸದೊಂದು ಎತ್ತರಕ್ಕೆ ಕೊಂಡೊಯ್ದರು. ಸಾಹಿತಿಗಳ ಉಸಿರೇ ಕನ್ನಡ, ಕನ್ನಡದ ಉಸಿರಿನಂತೆ ಸಾಹಿತಿಗಳು ಅನ್ನೋ ಹಾಗೆ ನಾಡಿನ ಹಲವಾರು ಸಾಹಿತಿಗಳು, ಕವಿಗಳು, ವಿದ್ವಾಂಸರು ಏಕೀಕರಣಕ್ಕೆ ಹೆಗಲು ಕೊಟ್ಟು ನಿಂತರು. ಕರ್ನಾಟಕವನ್ನ ರೂಪಿಸಿದ್ದಾರೆ ಸ್ನೇಹಿತರೆ. ನೂರಾರು ಮಹನೀಯರು ಈ ಏಕೀಕರಣದ ಆಂದೋಲನದಲ್ಲಿ ಸಂಘ ಸಂಸ್ಥೆಗಳು, ಮಠಗಳು, ಆಶ್ರಮಗಳು ಹೀಗೆ ಹರಿಯುವ ನದಿಗೆ ಸಾವಿರಾರು ತೊರೆಗಳು ಅನ್ನುವ ಹಾಗೆ ಇಡೀ ಚಳುವಳಿ ಕನ್ನಡದ ಅಸ್ಮಿತೆಗಾಗಿ ಹೋರಾಡಿತ್ತು. ಅದರ ಫಲವಾಗಿ ಕರ್ನಾಟಕ ಜನ್ಮತಾಳಿ ಹೆಮ್ಮರವಾಗಿ ನಿಂತಿದೆ ಸ್ನೇಹಿತರೆ. ಇಲ್ಲಿ ನಾವು ಇವತ್ತು ನೋಡುತ್ತಿರುವ ಕರ್ನಾಟಕ ರಚನೆಯಲ್ಲಿ ಮೈಸೂರು ಮಹಾರಾಜರ ಪಾತ್ರವನ್ನು ನಾವು ಮರೆಯೋಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ಸಂಘ ಸಂಸ್ಥೆಗಳು ಕನ್ನಡದ ಪರ ಕೆಲಸವನ್ನ ಮಾಡಿದ್ರು, ಅಪಾರ ಸಹಾಯವನ್ನ ಮಾಡಿದ್ರು. ಆ ಸಹಾಯದ ಫಲವಾಗಿ ಉತ್ತರದಲ್ಲಿ ಕನ್ನಡದ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಯಿತು. ಅಂದು ಕನ್ನಡದ ನಾಡಿನ ಉದಯಕ್ಕೆ ಕೂಡ ಕಾರಣ ಆಯಿತು. ಸತತ ಹೋರಾಟದ ಪರಿಶ್ರಮದ ಪರವಾಗಿ 1956ರಲ್ಲಿ ಕನ್ನಡ ನಾಡು ರೂಪುಗೊಳ್ತು ಸ್ನೇಹಿತರೆ. ಇದು ರಾಜ್ಯ ರಚನೆಯಾದ ಕಥೆಯಾದ್ರೆ, ಇನ್ನು ಮೈಸೂರು ರಾಜ್ಯ ಕರ್ನಾಟಕ ಅನ್ನೋ ಹೆಸರನ್ನ ಪಡೆದ ದಿನಗಳನ್ನ ನಾವು ನೆನಪಿಸಿಕೊಳ್ಳೋಣ ಸ್ನೇಹಿತರೆ. ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವ ಕರುನಾಡಿನ ಈ ಮೂಲ ಹೆಸರನ್ನ ಅಜರಾಮರಗೊಳಿಸುವ ಕೆಲಸ ನಡೆದಿದ್ದು 1973ರಲ್ಲಿ. ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ರಾಜ್ಯದ ಹೆಸರನ್ನ ಮೈಸೂರು ಅನ್ನೋದರ ಬದಲಾಗಿ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅಂತ ಮುಂದಾಗ್ತಾರೆ. ಭಾರತೀಯ ಇತಿಹಾಸದಲ್ಲಿ ಕರುನಾಡ ದೇಶ ಅಂತ ಈ ಭಾಗವನ್ನ ಉಲ್ಲೇಖಿಸಲಾಗಿದೆ. ಅದರಂತೆ ಮಹಾಭಾರತ, ರಾಮಾಯಣ ಅಂತ ದಂತ ಕಾವ್ಯಗಳಲ್ಲಿ ಇದರ ಉಲ್ಲೇಖ ಇದೆ ಸ್ನೇಹಿತರೆ. 1956ರಲ್ಲಿ ಹೊಸ ರಾಜ್ಯ ರಚನೆಯಾದ ಬಳಿಕ ಮೈಸೂರು ರಾಜ್ಯ ಅಂತ ಕೇವಲ ಒಂದು ಸಂಸ್ಥಾನಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ ಅಂತ ಕೂಗು ಎದ್ದೇಳುತ್ತೆ. ಈ ಹೆಸರಲ್ಲಿ ಸಮಗ್ರ ನಾಡಿನ ಕಲ್ಪನೆ ಇಲ್ಲ, ಮೈಸೂರು ರಾಜ್ಯ ಬದಲಾಗಬೇಕು ಅನ್ನೋ ಕೂಗು ಹುಟ್ಟುತ್ತೆ ಸ್ನೇಹಿತರೆ. ಹೀಗಾಗಿ ದೇವರಾಜ ಅರಸು ಅವರು ಸರ್ಕಾರ ವಿಧಾನಸಭೆಯಲ್ಲಿ ರಾಜ್ಯದ ಹೆಸರನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಮಂಡಿಸ್ತಾರೆ. ಅದಕ್ಕೆ ಅವತ್ತಿನ ವಿಧಾನಸಭೆಯಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸ್ತಾರೆ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವತ್ತು ಕರ್ನಾಟಕ ಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅವರು ಸೇರಿದಾಗೆ ಪ್ರತಿಯೊಬ್ಬರು ಕೂಡ ಕರ್ನಾಟಕ ಅನ್ನೋ ಹೆಸರನ್ನ ಸರ್ವಾನುಮತದಿಂದ ಅಂಗೀಕರಿಸ್ತಾರೆ ಸ್ನೇಹಿತರೆ. ಹೀಗಾಗಿ ಮೈಸೂರು ರಾಜ್ಯ ಅಂತ ಕರೆಸಿಕೊಳ್ತಿದ್ದ ನಮ್ಮ ನಾಡು ಕರ್ನಾಟಕ ಅಂತ ಬದಲಾಗುತ್ತೆ. 1973ರಿಂದ ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ. ಈ ನಾಡಿನ ಕವಿಗಳು, ವಿದ್ವಾಂಸರು, ಮಠಾಧೀಶರು ಪ್ರತಿಯೊಬ್ಬ ಮಹನೀಯರ ಶ್ರಮದಿಂದ ಹೋರಾಟದ ಫಲವಾಗಿ ಸಿಕ್ಕಿದೆ ಈ ನಮ್ಮ ಕನ್ನಡ ನಾಡು ಸ್ನೇಹಿತರೆ. ನಿಮಗೆ ಈ ಕರ್ನಾಟಕ ಅನ್ನೋ ಹೆಸರು ಹುಟ್ಟಿದ್ದು ಹೇಗೆ, ಇದರಲ್ಲಿ ಯಾರೆಲ್ಲ ಪರಿಶ್ರಮ ಇದೆ ಅಂತ ಗೊತ್ತಾಯ್ತು, ಇದರ ಮಹತ್ವ ಗೊತ್ತಾಯ್ತು. 2000ರಿಂದ 2500 ವರ್ಷಗಳ ಇತಿಹಾಸವುಳ್ಳ ಭವ್ಯ ಕನ್ನಡ ನಾಡು ಹುಟ್ಟಿದ್ದು ಹೀಗೆ ಸ್ನೇಹಿತರೆ. ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚೆಚ್ಚು ವಿಷಯಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್.